ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದರ್ಶನ್ಗೆ ದೋಸ್ತಿಗಳೇ ಕಂಟಕ ತಂದಿಡ್ತಾರ. ಅಂದು ಜೊತೆಗಿದ್ದ ಆಪತ್ ಬಾಂಧವರ ಇಟ್ರ ಗುನ್ನ. ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಗಾಗಿ ಅರ್ಜಿ. ಕೋರ್ಟ್ನಲ್ಲಿ ಮಾಫಿ ಸಾಕ್ಷಿ ಅರ್ಜಿ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು. ಆರೋಪಿ ಪ್ರದೋಷ್ ಕೂಡ ವಿಸಿ ಮೂಲಕ ಹಾಜರು. ಪ್ರಾಸಿಕ್ಯೂಷನ್ ಪರ ಪ್ರಸನ್ನ ಕುಮಾರ್ ವಾದ ಮಂಡಿಸೋದಕ್ಕೆ ಸಿದ್ಧರಾಗಿದ್ದಾರೆ. ದರ್ಶನ್ ಪರ ಹಿರಿಯ ವಕೀಲ ಹಷ್ಮತ್ ಪಾಷಾ ಪ್ರತಿವಾದ. ಪ್ರದೋಷ್ ಮಾಫಿ ಸಾಕ್ಷಿಗೆ ಪ್ರಾಸಿಕ್ಯೂಷನ್ ಭಾಗಶಃ ಒಪ್ಪಿಗೆ ಸೂಚಿಸುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ. ಪ್ರದೋಷ್ ತಾನು ಮಾಫಿ ಸಾಕ್ಷಿ ಆಗೋದಕ್ಕೆ ಅಂತ ತಮ್ಮ ವಕೀಲರ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ಮಾಫಿ ಸಾಕ್ಷಿ ಅಂದ್ರೆ ಎಲ್ಲಾ ತಪ್ಪನ್ನು ತಾನು ಒಪ್ಕೊಳ್ತೀನಿ, ನನ್ನನ್ನ ಸಪರೇಟ್ ಆಗಿ ಪ್ರತ್ಯೇಕ ಸೆಲ್ನಿಂದ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರುಪಡಿಸಿ ಕೋರ್ಟ್ಗೆ ಅಂತೇಳಿ ಆತ ಮನವಿ ಮಾಡಿದ್ದು. ಈ ಕೇಸ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ 14ನೇ ಆರೋಪಿ. ಸದ್ಯ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳನ್ನ ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿದೆ ಅನ್ನೋ ಮಾಹಿತಿ. ಆರೋಪಿ ಪ್ರದೋಷ್ ಕೂಡ ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಹಾಜರಾಗಿರೋದು. ಹಾಗಾದ್ರೆ ಪ್ರಾಸಿಕ್ಯೂಷನ್ ಭಾಗಶಃ ಈತನನ್ನ ಮಾಫಿ ಸಾಕ್ಷಿಯಾಗಿ ಸ್ವೀಕರಿಸುತ್ತಾ ಅಥವಾ ಪರಿಗಣಿಸುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದ್ದೇ ಇದೆ. ತಾನು ಎಲ್ಲಾ ಸತ್ಯವನ್ನು ಒಪ್ಕೊಳ್ತೀನಿ ಅಂತ, ಬಟ್ ಆತ ಸತ್ಯವನ್ನೇ ಹೇಳ್ತಾನ ಅನ್ನುವಂತ ಪ್ರಶ್ನೆನೂ ಕೂಡ ಇದೆ. ತನ್ನ ಅನುಕೂಲಕ್ಕಾಗಿ ಆತ ಸುಳ್ಳನ್ನು ಹೇಳ್ಬೋದು. ಎಲ್ರನ್ನು ಲಾಕ್ ಮಾಡಿಸಿ ತಾನು ಅದರಿಂದ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕೆ, ಕೇಸ್ನಿಂದ ಖುಲಾಸೆ ಆಗಬೇಕು ಅನ್ನೋ ಕಾರಣಕ್ಕೆ ಸದ್ಯ ಪ್ರಸನ್ನ ಕುಮಾರ್ ವಾದ ಮಂಡಿಸಿರೋದನ್ನ ನೀವಿಲ್ಲಿ ಗಮನಿಸಬಹುದು. ಮೊದಲಿಗೆ ಕೋರ್ಟ್ ಆರೋಪಿ ಸಲ್ಲಿಸಿದ್ದ ಅರ್ಜಿ ಬಗ್ಗೆ ವಿಚಾರಣೆ ನಡೆಸಬೇಕು, ಬಳಿಕ ಆತನಿಗೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ. ಇದನ್ನ ಇತರೆ ಆರೋಪಿಗಳು ವಿರೋಧ ಮಾಡೋಕೆ ಅವಕಾಶ ಇಲ್ಲ. ಸಿಆರ್ಪಿಸಿ 307 ಪ್ರಕಾರ ಅಪ್ರೂವರ್ ಆಗೋದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೂ ಮಾಫಿ ಸಾಕ್ಷಿ ಸಹಾಯ ಆಗಲಿದೆ. ಇನ್ನು ಹಷ್ಮತ್ ಪಾಷಾ ಅವರ ವಾದವನ್ನ ನಾವಿಲ್ಲಿ ಗಮನಿಸೋದಾದ್ರೆ, ನಿನ್ನೆ ವಿಚಾರಣೆ ಮುಗಿದು ಮುಂದೂಡಿಕೆ ಆಗಿತ್ತು, ಆದ್ರೆ ಇವತ್ತು ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಹೇಳಲಾಗಿದೆ. ನಿನ್ನೆ ಕೋರ್ಟ್ ಅರ್ಜಿ ಸಲ್ಲಿಕೆ ಆಗಿದ್ದು ಗೊತ್ತಾಗಿಲ್ಲ, ಇವತ್ತು ಎಸ್ಪಿಪಿ ಬಂದು ವಾದ ಮಂಡಿಸ್ತಾ ಇದ್ದಾರೆ. ನಿನ್ನೆ ಅರ್ಜಿ ಸಲ್ಲಿಕೆ ವಿಚಾರ ಗೊತ್ತಾಗದ ಹಿನ್ನೆಲೆ ಹಷ್ಮತ್ ಪಾಷಾ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾವ ಆರೋಪಿ ಮಾಫಿ ಸಾಕ್ಷಿ ಆಗೋದಕ್ಕೆ ಬಯಸ್ತಾನೋ ಆತನ ಹೇಳಿಕೆಯನ್ನ ದಾಖಲಿಸಬೇಕು. ಆರೋಪಿ ಹೇಳಿಕೆ ದಾಖಲಿಸದೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ನೀಡೋದಕ್ಕೆ ಅವಕಾಶ ಇಲ್ಲ. ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರ್ದು, ನ್ಯಾಯದ ಪರ ಇರಬೇಕು ಅಂತೇಳಿ ಹಷ್ಮತ್ ಪಾಷಾ ವಾದವನ್ನ ಮಂಡಿಸಿರೋದು. ಈ ವಾದ ಪ್ರತಿವಾದಗಳನ್ನ ಆಲಿಸಿದ ನ್ಯಾಯಾಲಯ ಏನ್ ಹೇಳುತ್ತೆ ಹಾಗಾದ್ರೆ, ಅದೇ ಸದ್ಯದ ಕುತೂಹಲ. ಈತನನ್ನ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಹಾಗಾದ್ರೆ ಪರಿಗಣಿಸಲಾಗುತ್ತಾ ಅನ್ನುವಂತ ಪ್ರಶ್ನೆ ಇದ್ದೇ ಇದೆ. ಆತನ ಪಾತ್ರವನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. 30 ಲಕ್ಷ ರೂಪಾಯಿ ಹಣವನ್ನ ತಂದು ಆರೋಪಿಗಳಿಗೆ ಹಂಚಿದ್ದು ಈತನೇ ಅನ್ನುವಂತ ಆರೋಪ ಇದೆ. ಅದರ ಜೊತೆಗೆ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಈತನೇ ಪಾತ್ರ ವಹಿಸಿದ್ದು ಪ್ರಮುಖವಾಗಿ. ಅದರ ಜೊತೆಗೆ ಕೆಲವ್ರನ್ನ ಕರ್ಕೊಂಡು ಬಂದು ಸರೆಂಡರ್ ಮಾಡಿಸಿದ್ನಲ್ಲ, ಅದು ಕೂಡ ಇದೇ ಪ್ರದೋಷ್. ಮತ್ತೆ ದರ್ಶನ್ ಜೊತೆಗೆ ಈತನಿಗೆ ನೇರ ಕಾಂಟ್ಯಾಕ್ಟ್, ನೇರ ಸಂಪರ್ಕ ಇದೆ. ಹಾಗಾಗಿ ಈತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದ್ದೇ ಆದಲ್ಲಿ ಅನೇಕ ವಿಚಾರಗಳು ಹೊರ ಬರಬಹುದು. ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತೆ ಈ ಒಂದು ಮಾಫಿ ಸಾಕ್ಷಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಈತನನ್ನ ಮಾಫಿ ಸಾಕ್ಷಿ ಅಂತೇಳಿ ಪರಿಗಣಿಸಿದ್ದೆ ಆದ್ರೆ ಈ ಕೇಸ್ಗೆ ದೊಡ್ಡ ತಿರುವೆ ಸಿಕ್ಬಿಡುತ್ತೆ. ಸದ್ಯಕ್ಕೆ ಕೋರ್ಟ್ನಲ್ಲಿ ಏನ್ ವಾದ ಪ್ರತಿವಾದ ಆಗಿದೆ, ಏನಾಗಬಹುದು, ಸಾಧ್ಯತೆ ಬಗ್ಗೆ ಹೇಳೋದಾದ್ರೆ? ಈಗಾಗ್ಲೇ ಏನು ಪ್ರಾಸಿಕ್ಯೂಷನ್ ಕೂಡ ಈಗಾಗ್ಲೇ ಅವರು ಕೂಡ ವಾದವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರದೋಷ್ ಈಗ ನಾನು ಕೂಡ
ಏನು ಮಾಫಿ ಸಾಕ್ಷಿಯಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ವಿನಯ್ ಕೂಡ ಅದ್ರ ಜೊತೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನೂ ಕೆಲ ಆರೋಪಿಗಳೇನಿದ್ದಾರೆ ಈ ಕೇಸ್ನಲ್ಲಿ ಅವರು ಕೂಡ ನಾವು ಮಾಫಿ ಸಾಕ್ಷಿಯಾಗಿ ನಾವು ಕೂಡ ಕೋರ್ಟ್ ಮುಂದೆ ತಪ್ಪನ್ನು ಒಪ್ಕೊಳ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ನಿಜಕ್ಕೂ ಕೂಡ ತಪ್ಪನ್ನು ಒಪ್ಕೊಳ್ತಾರ ಅಥವಾ ಮತ್ತೇನಾದ್ರೂ ಸುಳ್ಳು ಹೇಳ್ತಾರ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಏನು ಪ್ರಾಸಿಕ್ಯೂಷನ್ ಮುಂದೆ ಬರುತ್ತೆ. ಪ್ರಾಸಿಕ್ಯೂಷನ್ ಪರವಾಗಿ ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಕೋರ್ಟ್ ಮುಂದೆ ಕೂಡ ಈಗಾಗಲೇ ಹೇಳಿರುವಂತದ್ದು. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಕೋರ್ಟ್ ಆಲಿಸ್ತಾ ಇದೆ. ಇನ್ ಕೇಸ್ ಇವ್ರು ಏನಾದ್ರು ಈಗ ನಿಜ ಹೇಳ್ತೀನಿ ಅಂದ್ರೆ ಅದಕ್ಕೂ ಕೂಡ ಕೆಲವೊಂದು ಮುಂದೆ ಕ್ರಾಸ್ ಮಾಡ್ಬೇಕಾಗತ್ತೆ. ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕ್ರಾಸ್ ಮಾಡ್ಬೇಕಾಗತ್ತೆ. ಮತ್ತೆ ಸತ್ಯ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಅವರು ಪೂರಕವಾದಂತ ಕೆಲವೊಂದು ದಾಖಲೆಗಳನ್ನು ಕೂಡ ಅವರ ಪರ ವಕೀಲರ ಕಡೆಯಿಂದನೂ ಕೂಡ ಕೊಡಿಸ್ಬೇಕಾಗತ್ತೆ. ಇನ್ ಕೇಸ್ ಯಾಕಂದ್ರೆ ಈಗಾಗಲೇ ಅವರು ಕೂಡ ಕೊಲೆ ನಡೆದ ನಂತರದಲ್ಲಿ ಕಂಪ್ಲೀಟ್ ಆದಂತ ಮಾನಿಟರ್ ಮಾಡಿದ್ದು ಪ್ರದೋಷ್ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಹಾಗಾಗಿ ಎಲ್ಲಾ ವಿಚಾರಗಳನ್ನು ಕೂಡ ಆಲಿಸೋದಕ್ಕೆ ಈಗಾಗಲೇ ಎಲ್ಲ ಆಲಿಸ್ತಾ ಇದ್ದಾರೆ. ಸೊ ಹೀಗಾಗಿ ಯಾವ ರೀತಿಯಾದಂತ ವಿಚಾರಗಳು ಬರುತ್ತೆ ಇನ್ನು ಮುಂದೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.